ಭಾರತದ ಪೂರ್ವಾಂಚಲದಲ್ಲಿ ಇರುವಂತಹ ಪ್ರಮುಖ ಬೆಟ್ಟಗಳು ಮತ್ತು ಅವುಗಳ ಪ್ರಾಮುಖ್ಯತೆ, ಅದಕ್ಕೆ ಸಂಬಂಧಿಸಿದ ಒಂದಿಷ್ಟು ಪ್ರಶ್ನೋತ್ತರಗಳು. ಈ ಈಶಾನ್ಯ ಭಾರತದಲ್ಲಿ ಕೇಳಬಹುದಾದಂತಹ ಬೆಟ್ಟಗಳು ಮತ್ತು ಅದರ ಏನೇನು ವಿಶೇಷತೆಗಳದಾವ ಅನ್ನೋದು. ಫಸ್ಟ್, ಇಂಡಿಯಾದಲ್ಲಿ ಏನದಂದ್ರ ಹಿಮಾಲಯ ಪರ್ವತ ಶ್ರೇಣಿ ಈ ರೀತಿ ಏನದಂದ್ರ ಹಂಚಿಕೆಯಾಗಿದೆ. ಈ ಹಿಮಾಲಯ ಪರ್ವತ ಶ್ರೇಣಿ ಎಲ್ಲಿದಿಂದ ಎಲ್ಲಿ ತನ ಹಂಚಿಕೆ ಆಗ್ಯದಂದ್ರ ಇಲ್ಲಿ ಪಾಮೀರ ಗ್ರಂಥಿದಿಂದ ಚಾಲು ಆಗ್ತದೆ. ಪಾಮೀರ ಗ್ರಂಥಿಯಿಂದ ಅರುಣಾಚಲ ಪ್ರದೇಶದವರೆಗೆ ಹಂಚಿಕೆಯಾಗುತ್ತದೆ. ಅಂದ್ರೆ ಬ್ರಹ್ಮಪುತ್ರ ನದಿಯವರೆಗೆ ಅರುಣಾಚಲ ಪ್ರದೇಶ. ಟೋಟಲ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಕಿಲೋಮೀಟರ್ ಭಾರತದೊಳಗೆ ಹಿಮಾಲಯ ಹಂಚಿಕೆ ಆಗ್ಯದ ಅಂದ್ರೆ 2400 ಕಿಲೋಮೀಟರ್. ಇದೇ ಹಿಮಾಲಯದ ಮುಂದುವರೆದ ಭಾಗಕ್ಕೆ ಈ ಕಡೆ ಬಂದೀವಿ ಅಂದ್ರೆ ಇದಕ್ಕೆ ಪೂರ್ವಾಂಚಲ ಅಂತ ಹೇಳಿ ಕರಿತೀವಿ ನಾವು. ಅಂದ್ರೆ ಇವತ್ತಿನ ವಿಶೇಷತೆನೇ ಏನು ಅಂದ್ರೆ ಪೂರ್ವಾಂಚಲದ ಬಗ್ಗೆ ಏನೇನು ಬೆಟ್ಟಗಳದಾವ ಇವು ಬಹಳಷ್ಟು ಎಕ್ಸಾಮ್ದಾಗ ಕನ್ಫ್ಯೂಷನ್ ಮಾಡಿಬಿಡ್ತಾವ್ರಿ. ಪೂರ್ವಾಂಚಲದಲ್ಲಿ ಇರುವಂತಹ ಬೆಟ್ಟಗಳು ಮತ್ತು ಅವುಗಳ ವಿಶೇಷತೆಗಳು. ಈ ಹಿಮಾಲಯದ ಮುಂದುವರೆದ ಭಾಗಕ್ಕೆ ಮೈನ್ಮಾರ್ ದೇಶದಲ್ಲಿ ಅರ್ಕನಯೋಮ ಪೇಗೋಯೋಮ ಅಂತ ಹೇಳಿ ಕರೀತಾರ. UPSC ಕ್ವಶನ್. ಅರ್ಕನಯೋಮ ಪೇಗೋಯೋಮ ಏನು ಅಂತ ಕೇಳಿದ್ರ ಹಿಮಾಲಯದ ಮುಂದುವರೆದ ಭಾಗ ಎಲ್ಲಿ ಕರಿಬೇಕು ಅಂದ್ರೆ ಮೈನ್ಮಾರ್ ದೇಶದಲ್ಲಿ. ಇನ್ನ ಈ ಭಾಗದಲ್ಲಿ ಇರುವಂತಹ ಈ ಬೆಟ್ಟಗಳಿಗೆ ನಾವು ಪೂರ್ವಾಂಚಲ ಅಥವಾ ಏನಂದ್ರೆ ಈಸ್ಟರ್ನ್ ಹಿಮಾಲಯ ಅಂತ ಹೇಳಿ ಕರಿತೇವೆ ನಾವು. ಈಸ್ಟರ್ನ್ ಹಿಮಾಲಯ ಅಥವಾ ಪೂರ್ವಾಂಚಲ ಅಥವಾ ಈಶಾನ್ಯ ಭಾರತದಲ್ಲಿ ಬರುತ್ತದೆ. ಇಲ್ಲಿ ಬರುವಂತ ಒಂದಿಷ್ಟು ವಿಶೇಷವಾದ ಶಿಖರಗಳು ಎಲ್ಲೆಲ್ಲದವ ಅಥವಾ ಹಿಲ್ಸ್ ರೇಂಜ್ ಇವು ಗೊತ್ತಿರ್ಬೇಕ್ರಿ. ಕಾಂಚನಜುಂಗ ಎನ್ನುವುದು ಇದು ಎಲ್ಲದ ಅಂತ ಕೇಳಿದ್ರು ಅಂದ್ರ ಕಾಂಚನಜುಂಗ ಇರುವುದು ಇದು ಸಿಕ್ಕಿಂ ರಾಜ್ಯದಲ್ಲಿ. ಇದು ಸಿಕ್ಕಿಮ. ಇನ್ನ ಡಾಫ್ಲಾ ಹಿಲ್ಸ, ಮಿರಿ ಹಿಲ್ಸ, ಅಬೋರಾ ಹಿಲ್ಸ, ಮಿಸ್ಮಿ ಹಿಲ್ಸ ಇವೆಲ್ಲ ಎಲ್ಲದವಂದ್ರೆ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದಲ್ಲಿ ಬರುವಂತಹ ಪ್ರಮುಖ ಬೆಟ್ಟಗಳು ಯಾವುವು ಅಂತ ಕೇಳಿದ್ರಂದ್ರ ಇವೆಲ್ಲ ಅದಾವ ನೋಡ್ರಿ. ಯಾವ್ಯಾವ್ರಿ? ಡಾಫ್ಲಾ, ಮೀರಿ, ಅಬೋರಾ, ಮಿಸ್ಮಿ. ಇವು ಬಹಳ ಕರೆಕ್ಟಾಗಿ ನೆನಪಿಟ್ಕೊಂಡು ಹೋಗ್ಬೇಕು ಸರ್ ಎಕ್ಸಾಮ್ದಾಗ. ನೆಕ್ಸ್ಟ್ ಬರೋದು ಗಾರೋ, ಖಾಸಿ, ಜಂತಿಯಾ. ಇವು ಮೂರು ಎಲ್ಲದವ ಅಂತ ಕೇಳಿದ್ರೆ ಮೇಘಾಲಯದೊಳಗ. ಮೇಘಾಲಯದಲ್ಲಿ ಬರುವಂತ ಪ್ರಮುಖ ಬೆಟ್ಟಗಳು ಯಾವ್ಯಾವ ಅಂದ್ರೆ ಗಾರೋ, ಖಾಸಿ, ಜಂತಿಯಾ. ಇವು ವಸು ಏನಂದ್ರೆ ಮೇಘಾಲಯ ರಾಜ್ಯದಲ್ಲಿ ಬರುತ್ತವೆ. ಇನ್ನು ನೆಕ್ಸ್ಟ್ ಬಾರಿಲ್ ಅಂತೇಳಿ ಅದ ನೋಡ್ರಿ. ಈ ಬಾರಿಲ್ ಎನ್ನುವುದು ಎಲ್ಲಿ ಬರ್ತದ ಅಂತ ಕೇಳಿದ್ರೆ ಅಸ್ಸಾಂ ರಾಜ್ಯದಲ್ಲಿ ಬರ್ತದೆ. ಇಲ್ಲಿದಿಂದ ತಗೊಂಡ್ ಬಂದಾರ. ಇಲ್ಲಿ ಈ ಮ್ಯಾಪ್ದೊಳಗೆ ನಾವು ಸ್ವಲ್ಪ ಅಬ್ಸರ್ವೇಷನ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಸರ್. ಇದು ಹೀಗಿದ್ದುದು ಇದು ಮೇಘಾಲಯ. ಸಾರಿ, ಇಲ್ಲೇ ಅದ ನೋಡಿ. ಇದು ಎಷ್ಟೇ ಮೇಘಾಲಯ. ಇದು ಇದ್ದು ಕಂಪ್ಲೀಟ್ ಎಲ್ಲ ಅಂತಂದ್ರೆ ಮೇಗಿಂದು ಅಸ್ಸಾಂ. ಹಾಗಾದ್ರೆ ಬಾರಿಲ್ ಶ್ರೇಣಿ ಇರುವುದು ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಅಸ್ಸಾಂ ರಾಜ್ಯದಲ್ಲಿ ಬರುತ್ತದೆ ಬಾರಿಲ್ ಎನ್ನುವುದು. ನೆಕ್ಸ್ಟ್ ಏನದಂದ್ರ ಪಟ್ಕಾಯಿ ಭೂಮ್ ಅಂತ ಹೇಳಿ ಬರ್ತದೆ. ಇದು ಭಾರತ ಮತ್ತು ಏನದಂದ್ರ ಮೈನ್ಮಾರ್ ದೇಶದ ಮಧ್ಯದಲ್ಲಿ ಬರುತ್ತದೆ. ಭಾರತ ಮೈನ್ಮಾರದಲ್ಲಿ ಪಟ್ಕಾಯಿ ಭೂಮ್. ನಾಗಾ ಹಿಲ್ಸ್ ಅಂತೇಳಿ ಬರ್ತಾವ. ಇವು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಬರುತ್ತವೆ. ನಾಗಾ ಹಿಲ್ಸ್ ಎಲ್ಲದವಂದ್ರೆ ನಾಗಾಲ್ಯಾಂಡ್. ಮಿಖೀರ ಎನ್ನುವುದು ಎಲ್ಲಿ ಬರ್ತದ ಅಂತ ಕೇಳ್ತಾರ ಅಸ್ಸಾಂ ರಾಜ್ಯದಲ್ಲಿ ಬರುತ್ತದೆ. ಮಿಖೀರ ಅಸ್ಸಾಂ. ಮಣಿಪುರ ಹಿಲ್ಸ ಮಣಿಪುರದಲ್ಲಿ ಬರ್ತವೆ. ಮಣಿಪುರ. ಲೂಸಾಯಿ ಬೆಟ್ಟಗಳು ಅಂತ ಹೇಳಿ ಬರ್ತಾವಲ್ಲ ಇವು ಮಿಜೋರಾಮದಲ್ಲಿ ಬರುತ್ತವೆ. ಇವಕ್ಕ ಮಿಜೋ ಹಿಲ್ಸ್ನು ಅಂತಾರ ಅಥವಾ ಲೂಸಾಯಿ ಅಂತ ಹೇಳಿ ಕರಿತೇವೆ ನಾವು. ಅರ್ಕನಯೋಮ ಎನ್ನುವುದು ಎಲ್ಲದ ಅಂದ್ರೆ ಮೈನ್ಮಾರ್ ದೇಶದಲ್ಲಿ ಅದ. ಇದು ಹಿಮಾಲಯದ ಮುಂದುವರೆದ ಭಾಗ. ಇವೆಲ್ಲ ಪೂರ್ವಾಂಚಲದಲ್ಲಿ ಇರುವಂತಹ ಪ್ರಮುಖ ಬೆಟ್ಟಗಳು. ಇದರ ಮ್ಯಾಗ ಏನೇನು ಕ್ವಶನ್ ಬರ್ತಾವ ಅನ್ನೋದ್ರ ಬಗ್ಗೆ ನೋಡ್ರಿ. ಎಕ್ಸಾಮ್ ಏನ್ ಬಂದಾವ ಅನ್ನೋದು. ಕ್ವಶನ್ ನಂಬರ್ 1, ಪ್ರತಿಯೊಂದು ಕ್ವಶನ್ಗೂ ಇಲ್ಲಿ ಮ್ಯಾಪ್ ಇಟ್ಟೇ ಬಿಡೋದು. ಅಂದ್ರೆ ಕನ್ಫ್ಯೂಷನ್ ಆಗಲ್ಲ ನಮಗ ಅಂದಂಗೆ ಮೊದಲು ಅಧ್ಯಯನ ಮಾಡ್ಕೊಳ್ಳುವಾಗ.
ಈ ಕೆಳಗಿನ ಯಾವ ಭಾರತೀಯ ರಾಜ್ಯಗಳಲ್ಲಿ ಮಿಸ್ಮಿ ಎನ್ನುವ ಬೆಟ್ಟಗಳು ಇವೆ? ಇಲ್ಲದ ನೋಡಿ. ಮಿಸ್ಮಿ ಬೆಟ್ಟ ಎಲ್ಲದ ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶ. ಈ ಅರುಣಾಚಲ ಪ್ರದೇಶದೊಳಗೆ ಯಾವ ಬೆಟ್ಟ ಬರ್ತದ ಅಂತ ಕೇಳಿದ್ರೆ ಮಿಸ್ಮಿ ಅಂತ ಹೇಳಿ ಹೇಳ್ತೀವಿ ನಾವು. ಅರುಣಾಚಲ ಪ್ರದೇಶ. ಇದಕ್ಕೆ ನಾವು ಟಿಕ್ ಹಾಕ್ಬೇಕು. ಹಾಗಾದ್ರೆ ಉಳಿದ ರಾಜ್ಯಗಳಲ್ಲಿ ಇರುವಂತವು ನಮಗ ನೆನಪಿಗೆ ಬರ್ಬೇಕಲ್ರಿ. ಉತ್ತರಾಖಂಡದಲ್ಲಿ ಇರುವ ಪ್ರಮುಖವಾದ ಶಿಖರ ಯಾವುದಂದ್ರೆ ನಂದಾದೇವಿ. ಇದು ಅದ ನಂದಾದೇವಿ ಅನ್ನೋದು. ಇನ್ನು ಮೇಘಾಲಯದಲ್ಲಿ ಏನದ ಪ್ರಮುಖವಾದ ಶಿಖರಗಳು ಯಾವ್ಯಾವುದಂದ್ರೆ ಗಾರೋ, ಖಾಸಿ, ಜಂತಿಯಾ. ಗಾರೋ, ಖಾಸಿ, ಜಂತಿಯಾ ಅಂತ ಹೇಳಿ ಬರ್ತಾವ. ಇವೆಲ್ಲ ಎಲ್ಲದವ್ರಿ? ಮೇಘಾಲಯ. ನೆಕ್ಸ್ಟ್ ಬರೋದು ಸಿಕ್ಕಿಮದಲ್ಲಿ ಇರುವಂತೊಂದು ಕಾಂಚನಜುಂಗ. ಇದು ಪ್ರಪಂಚದ 3ನೇ ಎತ್ತರವಾದ ಶಿಖರವಾಗಿದೆ. ಫಸ್ಟ್ ಮೌಂಟ್ ಎವರೆಸ್ಟ್ ಪ್ರಪಂಚದ ಎತ್ತರವಾದ ಶಿಖರ, 2ನೇದು K2, 3rd ಸಿಕ್ಕಿಮದಲ್ಲಿ ಇರುವಂತ ಕಾಂಚನಜುಂಗ. ಮಿಖಿರ ಬೆಟ್ಟಗಳು, ಮಿಸ್ಮಿ ಬೆಟ್ಟಗಳು, ಬರೈಲ್ ಬೆಟ್ಟಗಳು ನೋಡಿ ಇಲ್ಲಿ ಅದಾವ ನೋಡಿ. ಡಾಫ್ಲಾ, ಮೀರಿ, ಅಬೋರ, ಮಿಸ್ಮಿ, ಬರೈಲ್ ಏನದಂದ್ರ ಇವೆಲ್ಲ ಎಕಡೆ ಬರ್ತಾವ ಅಂತ ಕೇಳ್ಯಾರ. ಇದು ಭಾರತದ ಈಶಾನ್ಯ ಭಾಗದಲ್ಲಿ ಆಗ್ತದ. ಅದಕ್ಕೆ ಏನದಂದ್ರೆ ನಾವು ಈಶಾನ್ಯ ಭಾರತದಲ್ಲಿ ಬರುವಂತಹ ಬೆಟ್ಟಗಳು ಅಂತೇಳಿ ಹೇಳ್ಬೇಕು. ದಕ್ಷಿಣ ಭಾರತದಲ್ಲಿ ಬರುವುದು ಯಾವ್ದು ಅಂದ್ರೆ ಕಾರ್ಡಮಮ್ ಬೆಟ್ಟಗಳು ಅಂತ ಹೇಳಿ ಬರ್ತಾವ. ನೀಲಗಿರಿ ಬೆಟ್ಟಗಳು ಅಂತ ಹೇಳಿ ಬರ್ತಾವ. ಕಾರ್ಡಮಮ್ಮ, ನೀಲಗಿರಿ, ಮಧುಮಲೈ, ಅಣ್ಣಾಮಲೈ ಇವೆಲ್ಲ ಬರ್ತಾವ. ಇನ್ನು ಲಡಾಖದೊಳಗ ಇಲ್ಲಿ ಯಾವ್ದು ಬರ್ತದೆ K2 ಅಂತ ಹೇಳಿ ಬರ್ತದೆ, ಗಾಡ್ವಿನ್ ಆಸ್ಟಿನ್. ಅರಾವಳಿಗಳಲ್ಲಿ ಎತ್ತರವಾದ ಶಿಖರ ಗುರು ಶಿಖರ ಬರ್ತದೆ. ನಾವು ಡೈರೆಕ್ಟ್ ಆನ್ಸರ್ ಮಾಡಕ್ಕಿಂತ ಇವು ತುರ್ದು ಎಲಿಮಿನೇಟ್ ಮಾಡ್ಬೇಕು ಸರ್. ಇವು ಎಲ್ಲೆಲ್ಲಿ ಯಾವ್ಯಾವ ಅದಾವ ಅನ್ನೋದ್ರ ಬಗ್ಗೆ ಕಲ್ಪನೆ ಇರಬೇಕು. ಮಿಸ್ಮಿ, ಡಫ್ಲಾ ಎನ್ನುವ ಬೆಟ್ಟಗಳು ಎಲ್ಲಿ ಬರುತ್ತವೆ? ಮಿಸ್ಮಿ ಮತ್ತು ಡಫ್ಲಾ, ಮೀರಿ, ಅಬೋರ್ ಇವೆಲ್ಲ ಎಲ್ಲದಾವ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಬರುತ್ತವೆ. ಹಾಗಾದ್ರೆ ಮಣಿಪುರದಲ್ಲಿ ಬರುವಂತಹ ಬೆಟ್ಟಗಳು ಮಣಿಪುರಿ. ಇನ್ನ ಮೇಘಾಲಯದಲ್ಲಿ ಬರುವುದು ಗಾರೋ, ಖಾಸಿ, ಜಂತಿಯಾ. ಮಿಜೋರಾಮದಲ್ಲಿ ಬರುವುದು ಲೂಸಾಯಿ ಹಿಲ್ಸ್. ಅದು ನೆನಪಿರಬೇಕು, ಲೂಸಾಯಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಬೆಟ್ಟಗಳು ಎಂದು ಪೂರ್ವಾಂಚಲದ ಒಂದು ಭಾಗವಾಗಿವೆ? ಪೀರ ಪಂಜಾಲ ಮತ್ತು ಧವಳಧಾರ ಇವೆರಡು ಎಲ್ಲಿ ಬರ್ತಾವ ಅಂತ ಕೇಳ್ತಾರ? ಉತ್ತರ ಭಾರತದಲ್ಲಿ ಬರ್ತಾವ್ರಿ, ಕಾಶ್ಮೀರ್ ಮತ್ತು ಲಡಾಖದಲ್ಲಿ. ಇವು ಅಂತರೂ ಆಗಲ್ಲ ಆನ್ಸರ್. ಪೂರ್ವಾಂಚಲ ಅಂದ್ರೆ ಈ ಈಶಾನ್ಯ ಭಾರತದಲ್ಲಿ ಇರ್ಬೇಕಲ್ಲ. ಪಟ್ಕಾಯಿ ಮತ್ತು ಮಿಸ್ಮಿ ಬೆಟ್ಟಗಳು ಅನ್ನೋದು ಇಲ್ಲ ಅದಾವ ನೋಡಿ. ಪಟ್ಕಾಯಿ ಮತ್ತು ಮಿಸ್ಮಿ ಬೆಟ್ಟಗಳು ಇವೆರಡು ಏನದಾವ ಅಂದ್ರೆ ಎಲ್ಲಿ ಅದಾವ ಅಂದ್ರೆ ಪೂರ್ವಾಂಚಲ. ಕಾರಾಕೋರಂ ಮತ್ತು ಜಾಸ್ಕರ್ ಶ್ರೇಣಿಗಳು ಇವನು ಉತ್ತರ ಭಾರತದಲ್ಲಿನೇ ಬರ್ತಾವ. ಮಹಾದೇವು ಬೆಟ್ಟಗಳು ಮಧ್ಯಪ್ರದೇಶ ಬ್ರೇಕೆಟ್ದಾಗ ಮಧ್ಯ ಭಾರತ ಅನ್ಬೋದು. ಇಲ್ಲದಾವ ನೋಡಿ. ಮೀರಿ ಬೆಟ್ಟಗಳು ಸರಿಯಾಗಿ ಹೊಂದಾಣಿಕೆ ಯಾವ್ದು ಆಗಿಲ್ಲ ಅಂತ ಕೇಳ್ಯಾರ. ಮೀರಿ ಬೆಟ್ಟಗಳು ಎಲ್ಲಿ ಇವೆ ಅಂತ ಕೇಳ್ತಾರ ಏನ್ರಿ? ಇದರ ಕಾನ್ಸೆಪ್ಟ್ ಎಲ್ಲೆಲ್ಲಿ ಅದಾವ ಅಂತ ಕೇಳ್ಯಾರ. ಮೀರಿ ಹಿಲ್ಸ ಅರುಣಾಚಲ ಪ್ರದೇಶ, ಮಿಕಿರ ಹಿಲ್ಸ ಆಸಾಂ, ಲೂಸಾಯಿ ಮಿಜೋರಾಂ, ಅಬೋರಾ ಎನ್ನುವುದು ಎಲ್ಲಿ ಬರ್ತದೆ ಅಂದ್ರೆ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಬರುತ್ತದೆ. ಅಂದ್ರೆ ಇದು ತಪ್ಪಾಗಿದೆ. ಇದರ ಬದಲಾಗಿ ಏನಾಗಬೇಕಾಗಿತ್ರಿ? ಅರುಣಾಚಲ ಪ್ರದೇಶ ರಾಜ್ಯ. ಇದರ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಅಬೋರ ಎನ್ನುವ ಜನಾಂಗ ಅಬೋರ ಬೆಟ್ಟಗಳಲ್ಲಿ ಬರುತ್ತಾರೆ. ಹಾಗಾದರೆ ಇದು ಇರುವ ರಾಜ್ಯ ಯಾವುದು ಅಂದ್ರೆ ಅರುಣಾಚಲ. ಅಬೋರ ಎನ್ನುವುದು ಯಾವ ರಾಜ್ಯ ಅಂದ್ರೆ ಡಾಫ್ಲಾ, ಮೀರಿ, ಅಬೋರ, ಮಿಸ್ಮಿ ಇವು 4 ಅರುಣಾಚಲ ಪ್ರದೇಶದಲ್ಲಿ ಬರುವ ಬೆಟ್ಟಗಳು. ನೆಕ್ಸ್ಟ್ ಕ್ವಶನ್, ಡಾಫ್ಲಾ ಬೆಟ್ಟಗಳು ಎಲ್ಲಿ ಕಂಡು ಬರುತ್ತವೆ? ದೆಹಲಿ ಪೊಲೀಸ್ ಎಕ್ಸಾಮ್ ಕೇಳ್ಯಾರ. ಡಾಫ್ಲಾ ಬೆಟ್ಟಗಳು ಅರುಣಾಚಲ ಪ್ರದೇಶದಲ್ಲಿ ಬರುತ್ತವೆ. ಹಾಗಾದ್ರೆ ಒಡಿಸ್ಸಾದಲ್ಲಿ ಒಂದು ವಿಶೇಷವಾಗಿ ಏನದ ಗೊತ್ತಿರ್ಬೇಕಲ್ರಿ ನಮಗೆ. ಒಡಿಸ್ಸಾದಲ್ಲಿ ಏನದಂದ್ರ ಇದಕ್ಕೆ ಮಹೇಂದ್ರಗಿರಿ ಎನ್ನುವುದು ಪಶ್ಚಿಮ ಘಟ್ಟಗಳಲ್ಲಿ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಏನಂದ್ರೆ ಮಹೇಂದ್ರಗಿರಿ.
ಆಕ್ಚುಲಿ ಆರ್ಮ್ ಕೊಂಡ ಅಂತ ಹೇಳಿ ತೋರಿಸ್ತದೆ ಒಂದೊಂದ್ಸಲ. ಆದ್ರ ಪೂರ್ವ ಘಟ್ಟಗಳಲ್ಲಿ ಎತ್ತರವಾದ ಶಿಖರ ಮಹೇಂದ್ರಗಿರಿ, ಇದನ್ನ ನಾ ಹೇಳ್ಕೊಳ್ಳ. ಜಾರ್ಖಂಡದಲ್ಲಿ ರಾಜ್ ಮಹಲ್ ಬೆಟ್ಟಗಳು ಇವೆ. ಮ್ಯಾಪ್ ಕಣ್ ಮುಂದೆ ಬರ್ಬೇಕು ಸರ್, ಇವು ಆನ್ಸರ್ ಮಾಡ್ಬೇಕಂದ್ರ. ಅರುಣಾಚಲ ಪ್ರದೇಶದಲ್ಲಿ ಡಾಫ್ಲಾ, ಮೀರಿ, ಅಬೋರ್, ಮಿಸ್ಮಿ ಬೆಟ್ಟಗಳು ಅವ. ಪಶ್ಚಿಮ ಬಂಗಾಳದಲ್ಲಿ ಡಾರ್ಜಿಲಿಂಗ್ ಪ್ರದೇಶವಿದೆ. ಇದಕ್ಕೆ ಆನ್ಸರ್ ಸಿ. ನೆಕ್ಸ್ಟ್, ಪಟ್ಕಾಯಿ ಭೂಮಿ ಎನ್ನುವುದು ಎಲ್ಲಿ ಬರುತ್ತದೆ ಅಂತ ಕೇಳ್ತಾರ. ಭಾರತದ ದಕ್ಷಿಣ ಭಾಗ ಅಂದ್ರೆ ಈ ಕಡೆ ಅಲ್ಲ, ಭಾರತದ ಉತ್ತರ ಭಾಗ ಅಂದ್ರೆ ಕಾಶ್ಮೀರ ಕಡೆ ಅದನ್ನು ಅಲ್ಲ ರೀ. ಭಾರತದ ಪೂರ್ವ ಭಾಗದಲ್ಲಿ ಕಂಡು ಬರುತ್ತದೆ. ಕಿಲ್ಲದ ನೋಡಿ ಪಟ್ಕಾಯಿ ಭೂಮಿ. ಇದಕ್ಕ ಭಾರತದ ಪೂರ್ವ ಭಾಗದಲ್ಲಿ ಭಾರತ ಮತ್ತು ಮಯನ್ಮಾರದ ನಡುಬರ್ಕ ಗಡಿ ಅದರಿ. ಇದು ಭಾರತ ಮಯನ್ಮಾರದ ನಡುವಿನ ಗಡಿ ರೇಖೆಯಾಗಿದೆ, ಅಂದ್ರ ಗಡಿ ಪ್ರದೇಶದಲ್ಲಿ ಇದೆ ಮಯನ್ಮಾರ್. ಪಟ್ಕಾಯಿ ಭೂಮಿ ಎನ್ನುವುದು ಭಾರತದ ಪೂರ್ವ ಭಾಗ, ಭಾರತ ಮತ್ತು ಮಯನ್ಮಾರ್. ನೆಕ್ಸ್ಟ್, ಕೆಳಗಿನ ಯಾವ ಬೆಟ್ಟಗಳು ಮಯನ್ಮಾರದ ಭಾರತದ ಈಶಾನ್ಯ ಗಡಿಯಲ್ಲಿ ಇವೆ? ಯಾವ ಮಯನ್ಮಾರದಾಗ ಇರಬೇಕು ಮತ್ತು ಈಶಾನ್ಯ ಭಾರತದಲ್ಲಿ ಇರಬೇಕು, ಇವೇ ಪಟ್ಕಾಯಿನಿ. ಇದನ್ನ ಪ್ಯಾಟ್ಸ್ ಅಂತ ಹೇಳಿದ. ಆಕ್ಚುಲಿ ಅಂದ್ರೆ ಪಟ್ಕಾಯಿ ಭೂಮ್ ಆಗಬೇಕು. ಪಟ್ಕಾಯಿ ಭೂಮ್. ಸಹ್ಯಾದ್ರಿ ಪರ್ವತಗಳಿಗೆ ಇನ್ನೊಂದು ಹೆಸರು ಏನಂದ್ರ ಪಶ್ಚಿಮ ಘಟ್ಟಗಳು. ಇವು ನಮ್ಮ ಕಡೆ ಬರ್ತಾವ. ಈ ಪಶ್ಚಿಮ ಘಟ್ಟಗಳಿಗೆ ಸಹ್ಯಾದ್ರಿ ಅಂತೇಳಿ ಕರೀತಾರ. ವಿಂಧ್ಯ ಎನ್ನುವುದು ಎಲ್ಲದಂದ್ರೆ ಮಧ್ಯ ಭಾರತದಲ್ಲಿ ಬರ್ತದೆ. ಮಧ್ಯ ಭಾರತ ಅಂದ್ರೆ ಮಧ್ಯಪ್ರದೇಶ, ಆ ಭಾಗದಲ್ಲಿ ಬರ್ತದೆ. ಸತ್ಪುರ ಶ್ರೇಣಿ ಇದನ್ನು ಮಧ್ಯ ಭಾರತದಲ್ಲಿನೇ ಬರ್ತದೆ. ಈ ವಿಂಧ್ಯ ಮತ್ತು ಸತ್ಪುರ ಶ್ರೇಣಿಗಳ ನಡುಬರ್ಕ್ ಒಂದು ನದಿನೇ ಹರಿತದ ರೀ. ಯಾವುದು ಅಂದ್ರೆ ನರ್ಮದಾ ನದಿ ಹರಿಯುತ್ತದೆ. ಇದು ಗೊತ್ತಿರಬೇಕು, ನರ್ಮದಾ. ಪಟ್ಕಾಯಿ ಭೂಮಿ ಶ್ರೇಣಿ ಭಾರತದ ಈ ರಾಜ್ಯದಲ್ಲಿ ಇದೆ. ನಾಗಾಲ್ಯಾಂಡ್, ಮಣಿಪುರ, ಅಸ್ಸಾಂ ಈ ರೀತಿ ಅದ. ಯಾವ ರಾಜ್ಯದಲ್ಲಿ ಹಂಚಿಕೆಯಾಗಿದೆ? ಮೇಲಿನ ಎಲ್ಲವೂ ಸರಿಯಾಗಿವೆ. ಎಲ್ಲಾ ರಾಜ್ಯದಾಗ ಹಂಚಿಕೆ ಆಗ್ಯಾವ. ಇಲ್ಲದ ನೋಡಿ ಪಟ್ಕಾಯಿ ಭೂಮಿ. ಸ್ವಲ್ಪ ಅರುಣಾಚಲ ಪ್ರದೇಶ, ಅನ್ನೋದು ನಾಗಾಲ್ಯಾಂಡ್ ಮತ್ತು ಮಣಿಪುರ್ 3 ಕಡೆ ಹಂಚಿಕೆ. ಇದೇ ಪಟ್ಕಾಯಿ ಭೂಮಿ ಕಿಲ್ಲಿರೋದು. ಭಾರತದ ಕೆಳಗಿನ ಯಾವ ಬೆಟ್ಟಗಳು ಅದರ ಮೂಲಕ ಇತರೆ 4 ಬೆಟ್ಟಗಳಿಗಿಂತ ಭಿನ್ನವಾಗಿದೆ? ಅರಾವಳಿ ಎನ್ನುವ ಪರ್ವತ ಶ್ರೇಣಿ ಎಲ್ಲಿದೆ? ಗುಜರಾತ್, ರಾಜಸ್ಥಾನ್, ಹರಿಯಾಣ, ದೆಹಲಿ. ಇಲ್ಲೇ ಹೋಗ್ಯದ. PSI ಕೇಳಿದ್ರಿ ಇದು ಮೊದಲ. ಇದಕ್ಕೆ ಆಪ್ಷನ್ ಇಲ್ಲ. ಪಟ್ಕಾಯಿ ಎನ್ನುವುದು ಎಲ್ಲೇ ಇದೆ ಅಂದ್ರೆ ಇದು ಭಾರತದ ಈಶಾನ್ಯ ಭಾರತದಲ್ಲಿ. ಇದು ಈಶಾನ್ಯ ಭಾರತದಲ್ಲಿ ಇದೆ. ಯಾವ್ಯಾವ ಕಡೆ ಅದ ಅಂದ್ರೆ ನಾಗಾಲ್ಯಾಂಡ್, ಮಣಿಪುರ್, ಅಸ್ಸಾಂ. ರಾಜ್ ಮಹಲ್ ಬೆಟ್ಟಗಳು ಇರುವುದು ಜಾರ್ಖಂಡ್. ವಿಂಧ್ಯ ಪರ್ವತಗಳು ಶ್ರೇಣಿ ಇರುವುದು ಮಧ್ಯಪ್ರದೇಶ ಅಥವಾ ಮಧ್ಯ ಭಾರತ. ಇಲ್ಲಿ ನಾವು ಕಾನ್ಸೆಪ್ಟ್ ಯಾವುದು ಬರಬೇಕಂದ್ರೆ ಯಾವುದು ಉಳಿದುದಕ್ಕಿಂತ ಭಿನ್ನವಾಗಿವೆ. ಇವೆಲ್ಲ ಪಶ್ಚಿಮ ಭಾರತದಲ್ಲಿ ಅದಾವ. ಇದು ಒಂದೇ ಏನದ ಪೂರ್ವ ಭಾರತದಲ್ಲಿ ಅದ. ಅದಕ್ಕೆ 11ನೇದು ಪಟ್ಕಾಯಿ ಭೂಮಿ ಅಂತೇಳಿ ಹೇಳ್ಬೇಕು. ಕೆಳಗಿನ ಯಾವ ದೇಶವು ಭಾರತದ ಪಟ್ಕಾಯಿ ಪರ್ವತ ಶ್ರೇಣಿಯನ್ನು ಹಂಚಿಕೊಂಡಿದೆ? ಪಟ್ಕಾಯಿ ಎನ್ನುವುದು ಭಾರತ ಮತ್ತು ಮಯನ್ಮಾರದೊಂದಿಗೆ ಹಂಚಿಕೆಯಾಗುತ್ತದೆ. ಇದು ಹೇಳ್ಬೇಕು. ಭೂತಾನದ ರಾಜಧಾನಿ ಯಾವುದು ಅಂತ ಕೇಳ್ತಾರ. ಥಿಂಪು. ಭಾರತದೊಂದಿಗೆ ಗಡಿ ಹೊಂದಿರುವ ದೇಶಗಳಲ್ಲಿ ಚಿಕ್ಕ ದೇಶ. ಇನ್ನ ಚೀನಾ ಎನ್ನುವುದು ಭಾರತ ಚೀನಾದ ನಡುಬರ್ಕಿರುವಂತ ಗಡಿ ರೇಖೆ ಯಾವುದು ಅಂದ್ರೆ ಮ್ಯಾಕ್ ಮೋಹನ್. ಮ್ಯಾಕ್ ಮೋಹನ್ ಗಡಿ ರೇಖೆ. ಭಾರತ ಪಾಕಿಸ್ತಾನ. ಈ ಪಾಕಿಸ್ತಾನದೊಂದಿಗೆ ಗಡಿ ಹೊಂದಿರುವ ಪ್ರದೇಶಗಳು ಎಷ್ಟದವ? ಗುಜರಾತ್, ರಾಜಸ್ಥಾನ್, ಆ ನಂತರ ಪಂಜಾಬ, JK, ಲಡಾಖದ ಸ್ವಲ್ಪ ಭಾಗ ಟಚ್ ಆಗ್ಯಾವ. ಇಲ್ಲೊಂದು ತಾವು ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಹಾಕ್ರಿ. ಭಾರತ ಪಾಕಿಸ್ತಾನಗಿಂತ ವಿಸ್ತೀರ್ಣದಲ್ಲಿ ಎಷ್ಟು ಪಟ್ಟು ದೊಡ್ಡದಾಗಿದೆ? ಭಾರತವು ಪಾಕಿಸ್ತಾನದಗಿಂತ ವಿಸ್ತೀರ್ಣದಲ್ಲಿ ಎಷ್ಟು ಪಟ್ಟು ದೊಡ್ಡದಾಗಿದೆ? ನೆಕ್ಸ್ಟ್, ನಾಗಾ ಎನ್ನುವ ಬೆಟ್ಟಗಳು ಎಲ್ಲಿ ಬರುತ್ತವೆ ಅಂತ ಕೇಳ್ಯಾರ. ವಾಯುವ್ಯ ಹಿಮಾಲಯ ತರ
ಇದು ಆಗ್ನೇಯ, ಇದು ನೈಋತ್ಯ, ಇದು ವಾಯುವ್ಯ, ಇದು ಈಶಾನ್ಯ. ಇಲ್ಲಿ ಅಂತರೂ ಬರಲ್ಲ. ನೆಕ್ಸ್ಟ್ ಎರಡನೇ ಅಂತ ಪೂರ್ವ ಬೆಟ್ಟಗಳು ಅಂತಾರ. ಇವೆಲ್ಲ ಇರೋದೇ ಪೂರ್ವ ಬೆಟ್ಟಗಳು. ಇಲ್ಲಿ ಅದ ನೋಡ್ರಿ, ನಾಗಾಲ್ಯಾಂಡ್, ನಾಗಾ ಹಿಲ್ಸ್. ಹಾಗಾದ್ರೆ ಅರುಣಾಚಲ ಹಿಮಾಲಯ ಅಂತ ಹೇಳಿ ಅದ. ಹಾಗಾಗಿ ಇದು ಒಂದು ವರ್ಡ್. ಹಿಮಾಚಲ ಮತ್ತು ಉತ್ತರಾಖಂಡ ಇದು ಅಂತರೂ ಆಗಲ್ಲ. ಈ ಅರುಣಾಚಲ ಎನ್ನುವ ಪ್ರದೇಶದೊಳಗ ಡಾಫ್ಲಾ, ಮೀರಿ, ಅಬೋರ್, ಮಿಸ್ಮಿ ಅದ. ಅಂದ್ರೆ ನಾವು ಕರೆಕ್ಟ್ ಆನ್ಸರ್ ಪೂರ್ವ ಬೆಟ್ಟಗಳಲ್ಲಿ ಬರುತ್ತದೆ, ನಾಗಾಲ್ಯಾಂಡ್ ರಾಜ್ಯದೊಳಗ. ಈ ನಾಗಾಲ್ಯಾಂಡದೊಳಗ ರಾಣಿ ಗೈಡಿನ್ಲೆ ಎನ್ನುವವರ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರಮಾಣದ ಚಳವಳಿನೇ ನಡೆದಿತ್ತು. ರಾಣಿ ಗೈಡಿನ್ಲೆ ಅಂತೇಳಿ ಬರ್ತಾರ. ಇವ್ರ ಬಗ್ಗೆ ಏನದ ಮೊದಲ ಕ್ವಶನ್ ಏನ್ ಬಂದದ ಅಂದ್ರ ದ ಕ್ವೀನ್ ಆಫ್ ನಾಗಾ, ನಾಗಾ ಚಳುವಳಿಯ ರಾಣಿ ಎಂದು ಕರೆಯಲಾಗುತ್ತದೆ. ರಾಣಿ ಗೈಡಿನ್ಲೆ ಇವ್ರ ಹೆಸರಲ್ಲಿ. ಸರಾಮತಿ ಪರ್ವತವು ಈ ಕೆಳಗಿನ ಯಾವ ಪರ್ವತ ಶ್ರೇಣಿಯ ಒಂದು ಭಾಗವಾಗಿದೆ ಅಂತ ಕೇಳ್ಯಾರ. ಸರಾಮತಿ ಎನ್ನುವುದು ಈ ಕೆಳಗಿನ ಯಾವ ಶ್ರೇಣಿಯ ಒಂದು ಭಾಗವಾಗಿದೆ? ಇದನ್ನ ನೀವು ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಹಾಕ್ರಿ. ಲೂಸೈ ಹಿಲ್ಸ್, ನಾಗಾ ಬೆಟ್ಟಗಳು, ಜಂಪೋಯಿ ಮತ್ತು ಖಾಸಿ ಬೆಟ್ಟಗಳು ತಿಳಿದಾವ್. ಇಲ್ಲಿ ನಾ ನಿಮಗೆ ಎರಡು ಆಪ್ಷನ್. ಖಾಸಿ ಎನ್ನುವುದು ಎಲ್ಲಿ ಅದಂದ್ರೆ ಮೇಘಾಲಯ. ಇದು ಅಂತರೂ ಅಲ್ಲ. ಮೇಘಾಲಯದಲ್ಲಿ ನಾಕ್ರೇಕ್ ಶಿಖರ ಬರ್ತದೆ. ಹಾಗಾದರೆ ಸರಾಮತಿ ಎನ್ನುವುದು ಯಾವ ಬೆಟ್ಟದ ಒಂದು ಭಾಗವಾಗಿದೆ ಮತ್ತು ಆ ರಾಜ್ಯದ ಇದು ಎತ್ತರದ ಶಿಖರವೂ ಹೌದು ಆಗಿದೆ. ಇವು ಮೂರು ಉತ್ತರದಾಗ ತಾವು ಆನ್ಸರ್ ಮಾಡ್ಬೇಕು ಕಮೆಂಟ್ಸ್ ಬಾಕ್ಸ್ನಾಗ. ನೆಕ್ಸ್ಟ್, ಭಾರತ ಮಯನ್ಮಾರದ ನಡುಬರಕ ನೀರಿನ ಸೆಡ್ ಅಥವಾ ನೀರು ಬೇರ್ಪಡಿಸುವುದು ಯಾವುದು ಅಂತ ಕೇಳ್ತಾರ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ನಾಗ, ಗಾರೋ, ಖಾಸಿ, ಜಂತಿಯ. ಖಾಸಿ, ಜಂತಿಯ, ಗಾರೋ ಇವೆಲ್ಲ ಎಲ್ಲಿ ಅದಾವ ನೋಡ್ರಿ. ಗಾರೋ ಮೇಘಾಲಯ, ಜಂತಿಯ ಮೇಘಾಲಯ, ಖಾಸಿ ಇವೆಲ್ಲ ಮೇಘಾಲಯದಾಗ ಅದಾವ. ಪಟ್ಕಾಯಿ ಅನ್ನೋದು ಇಲ್ಲಿ ಅದ. ಹಾಗಾದರೆ ಭಾರತ ಮಯನ್ಮಾರದ ನಡುಬರಕ ಈ ಪಟ್ಕಾಯಿಯ ಒಂದು ಭಾಗವಾಗಿರುವ ಈ ಬೆಟ್ಟಗಳಲ್ಲಿ ಒಂದು ಹೇಳಬೇಕು. ಯಾವುದು ಉಳಿತು ಅಂದ್ರೆ ಇವು ಮೂರು ಬಿಟ್ರ ನಾಗಾ ಬೆಟ್ಟಗಳನ್ನ ಹೇಳಬೇಕು. ನಾಗಾ ಬೆಟ್ಟಗಳು ಜನಿಸುವ ನದಿಗಳು ಒಂದಿಷ್ಟು ಈ ಕಡೆ ಹರಿಯುವಂತೆ ಮಾಡ್ತಾವ, ಒಂದಿಷ್ಟು ಈ ಕಡೆ ಭಾರತ ಮತ್ತು ಏನದಂದ್ರ ಮಯನ್ಮಾರದ ನಡುಬರಕ ಉಗಮಿಸುವ ನದಿಗಳು ಈ ಭಾಗದಲ್ಲಿ ಹರಿದುದೆಲ್ಲ ಮಯನ್ಮಾರ, ಈ ಭಾಗದಲ್ಲಿ ಹರಿದುದೆಲ್ಲ ಭಾರತಕ್ಕ. ನಾವು ಹಿಂಗ ಎಲಿಮಿನೇಟ್ ಮಾಡ್ಬೇಕು. ಗಾರೋ ಮೇಘಾಲಯ, ಖಾಸಿ ಮೇಘಾಲಯ, ಜಂತಿಯಾ ಮೇಘಾಲಯ ಇವೆಲ್ಲ ಇಂಟೀರಿಯರ್ದಾಗ ಬರ್ತಾವ, ಇದು ಬಾರ್ಡರ್ದಾಗ ಬರ್ತಾವ. ನೆಕ್ಸ್ಟ್, ಜಲಿನಾಗ ಎನ್ನುವ ಚಳುವಳಿ ಎಲ್ಲಿ ನಡೀತು? ನಾಗಾ ಬೆಟ್ಟಗಳಲ್ಲಿ ನಡೀತು. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಅಂದ್ರೆ ಜಾರ್ಖಂಡದೊಳಗೆ ಫೇಮಸ್ ಊರು ಯಾವ ಅಂತ ಕೇಳ್ತಾರ? ರಾಂಚಿ. ಭಾರಿ ಕೈಗಾರಿಕೆಗಳ ಕೇಂದ್ರವಿದೆ. ರಾಂಚಿಯಲ್ಲಿ ಏನದಂದ್ರ ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ರಾಂಚಿ ಎನ್ನುವುದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಜಾರ್ಖಂಡಿನ ರಾಜಧಾನಿ. ಇನ್ನ ಮೀಜೋ ಬೆಟ್ಟಗಳು ಇರುವುದು ಎಲ್ಲಿ ಅಂದ್ರ ಮಿಜೋರಾಮದಲ್ಲಿ ಬರ್ತಾವ. ಇದು ಈ ಮಿಜೋರಾಂ ಬೆಟ್ಟಗಳಿಗೆ ಇರುವ ಇನ್ನೊಂದು ಹೆಸರು ಏನು ಅಂತ ಕೇಳ್ತಾರ. ಇದಕ್ಕ ಏನದಂದ್ರ ಲೂಸಾಯ್. ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಆದ್ರೆ ಇಲ್ಲಿ ಜಲ್ಲಿನ್ ನಾಗಾ ಎನ್ನುವ ಚಳುವಳಿ ರಾಣಿ ಗೈಡಿನ್ಲೆ ನೇತೃತ್ವದಲ್ಲಿ ನಡೆದಿದೆ. ಕ್ವೀನ್ ಆಫ್ ನಾಗಾ. ಬರೈಲ ಎನ್ನುವ ಪರ್ವತ ಶ್ರೇಣಿ ಎಲ್ಲಿ ಬರುತ್ತದೆ? ಬರೈಲ ಪರ್ವತ ಶ್ರೇಣಿ ಇಲ್ಲ. ಆದ್ರೆ ಇದು ಇಲ್ಲಿದಿಂದ ತಂದು ತೋರ್ಸ್ಯಾರ ಅಂದ್ರೆ ಇದಕ್ಕೆ ಅಸ್ಸಾಂ ರಾಜ್ಯದೊಳಗಲ್ಲ. ಬರೈಲ್ ಪರ್ವತ ಶ್ರೇಣಿ ಎಲ್ಲಿದೆ ಅಂದ್ರೆ ಅಸ್ಸಾಂ. ಇನ್ನ ಇವತ್ತರ ಬಗ್ಗೆ ನಮಗೆ ಕಾನ್ಸೆಪ್ಟ್ ಆಯ್ತು. ಅಸ್ಸಾಮದಲ್ಲಿ ಯಾವುದು ಅಂದ್ರೆ ಬರೈಲ್ ಪರ್ವತ ಶ್ರೇಣಿ ಅಂದಂಗ. ನೆಕ್ಸ್ಟ್, ಲೂಸೈ ಬೆಟ್ಟಗಳು ಎಂದು ಇದಕ್ಕೆ ಕರೆಯಲಾಗುತ್ತದೆ. ಲೂಸಿ ಬೆಟ್ಟಗಳು ಇಲ್ಲದವ ನೋಡ್ರಿ. ಇವಕ್ಕ ಮೀಜೋ ಬೆಟ್ಟಗಳು ಎಂತಲೂ ಕರೆಯುತ್ತಾರೆ.
ಗಾರೋ ಹಿಲ್ಸ್ ಎಲ್ಲಿದೆ? ಮೇಘಾಲಯ. ನೆಕ್ಸ್ಟ್, ನಾಗಾ ಬೆಟ್ಟಗಳು ಎಲ್ಲಿವೆ? ನಾಗಾಲ್ಯಾಂಡ್. ನೆಕ್ಸ್ಟ್ ಬರೋದು ಡಫ್ಲಾ ಬೆಟ್ಟಗಳು ಎಲ್ಲಿವೆ? ಕಿಲ್ಲದ ನೋಡ್ರಿ, ಡಫ್ಲಾ ಅರುಣಾಚಲ ಪ್ರದೇಶ್. ಅರುಣಾಚಲ ಪ್ರದೇಶ. ಇಷ್ಟು ಗೊತ್ತಿಲ್ಲ. ನೆಕ್ಸ್ಟ್ ಕ್ವಶನ್, ಆಗ್ನೇಯ ಮಿಜೋರಾಂ ರಾಜ್ಯದಲ್ಲಿ ನೆಲೆಗೊಂಡಿರುವ ಮಿಜೋ ಬೆಟ್ಟಗಳನ್ನು ಮೊದಲು ಏನೆಂದು ಕರೆಯಲಾಗುತ್ತಿತ್ತು? ಮಿಜೋ ಬೆಟ್ಟಗಳಿಗೆ ಇರುವ ಇನ್ನೊಂದು ಹೆಸರು ಏನು? ಲೂಸಾಯಿ. ಹಾಗಾದರೆ ಲೂಸಾಯಿ ಅಂತ ಹೇಳಬೇಕು. ನಾಗಾ ಬೆಟ್ಟಗಳು ಎಲ್ಲದವ? ನಾಗಾಲ್ಯಾಂಡ್. ನೆಕ್ಸ್ಟ್ ಬರೋದು ಡಫ್ಲಾ ಬೆಟ್ಟಗಳು ಎಲ್ಲಿ ಬರ್ತವ? ಅರುಣಾಚಲ ಪ್ರದೇಶ್. ಮಿಸ್ಮಿ ಬೆಟ್ಟಗಳು ಎಲ್ಲದವ? ಅರುಣಾಚಲ ಪ್ರದೇಶ್. ಈ ಕೆಳಗಿನ ಯಾವ ಬೆಟ್ಟಗಳು ಪಟ್ಕಾಯಿ ಶ್ರೇಣಿಯ ಒಂದು ಭಾಗವಾಗಿದೆ? ಈ ಪಟ್ಕಾಯಿ ಶ್ರೇಣಿಯ ಒಂದು ಭಾಗವಾಗಿರಬೇಕು. ನಂದಿ ಬೆಟ್ಟಗಳು ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಬರುತ್ತವೆ. ಇಲ್ಲಿ ಗಾಂಧೀಜಿಯವರು ಅನಾರೋಗ್ಯದ ನಿಮಿತ್ತವಾಗಿ ವಿಶ್ರಾಂತಿ ಪಡೆದು ಹೋಗ್ಯಾರ. ಬಿಳಿಗಿರಿ ರಂಗನ ಬೆಟ್ಟ ಇರುವುದು ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲಾ ಕರ್ನಾಟಕದೊಳಗೆ ಬರ್ತಾವ. ಹಾಗಾದರೆ ಯಾಲಕ್ಕಿ ಕಾರ್ಡಮಮ್ಮ ಬೆಟ್ಟಗಳು ಎಲ್ಲದಾವ ಅಂದ್ರೆ ಕೇರಳದಾಗ ಬರ್ತಾವ. ಇನ್ನು ನೆಕ್ಸ್ಟ್ ಬರೋದೇ ಲೂಸೈ ಹಿಲ್ಸ್. ಇವುಗಳನ್ನ ಪಟ್ಕಾಯಿಯ ಒಂದು ಭಾಗವಾಗಿವೆ. ಇದು ತೋಳ. ಭಾರತ ಮತ್ತು ಮಯನ್ಮಾರದ ನಡುವೆ ಇರುವ ಪರ್ವತ ಶ್ರೇಣಿ ಯಾವುದು? ಇಲ್ಲಿ ಕೊಟ್ಟಿದ್ರದಾಗ ಲೂಸಾಯಿ. ಈ ಲೂಸಾಯಿ ಎನ್ನುವುದು ಎದರ ಒಂದು ಭಾಗವಾಗಿದೆ? ಪಟ್ಕಾಯಿ ಭೂಮದ ಒಂದು ಭಾಗವಾಗಿದೆ. ಭೂಮ್ ಭಾರತ ಮಯನ್ಮಾರದ ನಡುವೆ ಇರೋದು. ನಾಮ್ಚಾ ಬರುವ ಕಣಿವೆಯ ಮೂಲಕ ಭಾರತವನ್ನ ಒಂದು ನದಿ ಪ್ರವೇಶ ಮಾಡ್ತದೆ, ಬ್ರಹ್ಮಪುತ್ರ ಅಂತ ಹೇಳಿ. ಹಾಗಾದ್ರೆ ನಾಮ್ಚಾ ಬರುವ ಎಲ್ಲಿ ಬರ್ತದಂದ್ರೆ ಅರುಣಾಚಲ ಪ್ರದೇಶ. ಯಾವ ನದಿ ಇದಕ್ಕೆ ಪ್ರವೇಶ ಮಾಡ್ತದಂದ್ರೆ ಬ್ರಹ್ಮಪುತ್ರ ನದಿ ಪ್ರವೇಶ ಮಾಡುತ್ತದೆ. ಬ್ರಹ್ಮಪುತ್ರ ನದಿಗೆ ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ಎಂದು ಕರೆಯುತ್ತಾರೆ. ಅದು ಹುಟ್ಟುವ ಸ್ಥಳದಲ್ಲಿ ಸ್ಯಾಂಗ್ ಪೋ ಎಂದು ಕರೆಯುತ್ತಾರೆ. ಟಿಬೇಟದೊಳಗ ಸ್ಯಾಂಗ್ಪೋ ತರ, ಅರುಣಾಚಲದ ದಿಹಾಂಗ ತರ ಬ್ರಹ್ಮಪುತ್ರ ನದಿ ಅರುಣಾಚಲ ಪ್ರದೇಶವನ್ನು ನಾಮ್ಚಾ ಬರುವ ಕಣಿವೆಯ ಮೂಲಕನೇ ಬರುತ್ತದೆ. ಖಾಸಿ ಬೆಟ್ಟಗಳು ಎಲ್ಲಿವೆ ಅಂತ ಕೇಳ್ತಾರ. ಖಾಸಿ ಬೆಟ್ಟ ಮೇಘಾಲಯ ರಾಜ್ಯದಲ್ಲಿ ಬರುತ್ತದೆ. ನೆಕ್ಸ್ಟ್, ಭಾರತ ಮತ್ತು ಮಯನ್ಮಾರದ ನಡುವೆ ಇರುವ ಪರ್ವತ ಶ್ರೇಣಿ ಇದು ಆಗಿದೆ. ಅದನ್ನೇ ರಿಪೀಟ್ ಆಗ್ಯಾವ. ಲೂಸಾಯ್. ಕೆಳಗಿನ ಯಾವ ಬೆಟ್ಟಗಳು ಭಾರತದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡು ಬರುವುದಿಲ್ಲ? ಪರ್ಯಾಯ ಪ್ರಸ್ಥಭೂಮಿ ಅಂದ್ರ ಈ ಭಾಗಕ್ಕೆ ಕರಿಬೇಕ್ರಿ ನಾವು. ಈ ಭಾಗದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ಇದಕ್ಕ ಏನಂದ್ರ ಪೆನಿನ್ಸುಲರ್ ಇಂಡಿಯಾ ಅಂತ ಕರಿತೇವೆ. ವೆಲಿಕೊಂಡ ಎಲ್ಲಿದೆ? ಆಂಧ್ರ ಪ್ರದೇಶ್. ಜಾವಡಿ ಎಲ್ಲಿವೆ? ತಮಿಳುನಾಡು. ನಲ್ಲಾ ಮಲ್ಲ ಎಲ್ಲಿವೆ? ಆಂಧ್ರ ಪ್ರದೇಶದೊಳಗ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯದ UPSC ಪ್ರಿಲಿಮ್ಸ್ ಕ್ವಶನ್ ಇದು. ಹಾಗಾದ್ರೆ ಲೂಸಾಯಿ ಎನ್ನುವುದು ಇಲ್ಲಿ ಬರಲ್ಲ. ಎಲ್ಲಿ ಬರ್ತದೆ ಅಂದ್ರ ಈಶಾನ್ಯ ಭಾರತದಲ್ಲಿ ಬರುತ್ತದೆ. ನೆಕ್ಸ್ಟ್, ಜಂತಿಯಾ ಬೆಟ್ಟಗಳು ಎಲ್ಲಿ ಬರುತ್ತವೆ ಅಂತ ಕೇಳಾರ. ಗಾರೋ, ಖಾಸಿ, ಜಂತಿಯಾ ಇವು ಮೂರು ಎಲ್ಲದವಂದ್ರ ಮೇಘಾಲಯ. ಇಲ್ಲೊಂದು ವರ್ಡ್ ಏನದಂದ್ರ ಈ ಜಂತಿಯಾ, ಗಾರೋ, ಖಾಸಿ ಇವು ಮೂರು ಏನದಂದ್ರ ಮೇಘಾಲಯದೊಳಗದವ. ಅಲ್ಲಿ ಮೋಡಗಳು ಹೋಗಿ ತಡೆ ಹಿಡಿತಾವ. ಅಲ್ಲಿ ಓರೋಗ್ರಾಫಿಕ್ ಅಥವಾ ಪರ್ವತ ಜನಿತ ಮಳೆಯಾಗುತ್ತದೆ. ವರ್ಲ್ಡ್ ಹೈಯೆಸ್ಟ್ ಪ್ರೆಸಿಪಿಟೇಷನ್ ಟೈಪ್. ಜಗತ್ತಿನಲ್ಲಿ ಅತಿ ಹೆಚ್ಚಿನ ಪ್ರಕಾರದ ಮಳೆ ಅಂದ್ರ ಪರ್ವತ ಜನಿತ ಮಳೆ, ಬೆಟ್ಟಗಳಿಗೆ ಹೋಗಿ ಬಡದಾಗೋದು. ಹಾಗಾದರೆ ಇಂಡಿಯನ್ ಹೈಯೆಸ್ಟ್ ಪ್ರೆಸಿಪಿಟೇಷನ್ ಟೈಪ್, ಭಾರತದಲ್ಲಿ ಹೆಚ್ಚು ಯಾವ ಪ್ರಕಾರದ ಮಳೆಯಾಗುತ್ತದೆ? ಅದನ್ನು ಏನದ ಪರ್ವತಾರೋಹಣ ಮಳೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಪರ್ವತಾರೋಹಣ ಮಳೆನೇ ಆತು. ಆದ್ರೆ ಸಮಭಾಜಕ ವೃತ್ತದಲ್ಲಿ ಬೇಸಿಗೆಯಲ್ಲಿ ಕೆರೆ ಸರೋವರದ ಸುತ್ತಲೂ ಆಗುವುದಕ್ಕೆ ಓರೋಗ್ರಾಫಿಕ್ ರೇನ್ ಅಂತ ಏನದಂದ್ರ ಪರಿಸರಣ ಮಳೆ ಅಂತೇಳಿ ಕರಿತೇವೆ ನಾವು. ಕನ್ವೆಕ್ಷನಲ್ ರೈನ್. ಪರಿಸರಣ ಮಳೆ ಅಂದ್ರೆ ಬೇಸಿಗೆ ಒಳಗಾಗೋದು. ಅವಕಾಳಿ ಮಳೆ ಅಂತೀವಲ್ಲ ಅವಕ್ಕೆಲ್ಲ ಪರಿಸರಣ ಮಳೆ.
ಕೆರಿ ಸರೋವರದ ಸುತ್ತ ಸಮಭಾಜಕ ವೃತ್ತದಲ್ಲಿ ಆಗ್ತದಲ್ಲಿ. ಭಾರತದಲ್ಲಿ ಅತ್ಯಂತ ಉದ್ದವಾದಂತ ಮತ್ತು ಆಳವಾದ ಗುಹೆಗಳು ಎರಡೂ ಇರಬೇಕು. ಅದು ಯಾವ ಬೆಟ್ಟದಲ್ಲಿ ಇದೆ ಅಂತ ಕೇಳ್ಯಾರ. ಜಂತಿಯಾ ಹಿಲ್ಸ್. ಇದು ಎಲ್ಲದ ಅಂದ್ರೆ ಮೇಘಾಲಯ. ಮೇಘಾಲಯ ರಾಜ್ಯದಲ್ಲಿ ಇದೆ. ನೆಕ್ಸ್ಟ್, ಈ ಮೇಘಾಲಯದ ರಾಜಧಾನಿ ಯಾವುದು ಅಂದ್ರೆ ಶಿಲ್ಲಾಂಗ್. ಶಿಲ್ಲಾಂಗ ಯಾವ ಬೆಟ್ಟದಲ್ಲಿ ಇರುವಂತಹ ನಗರವಾಗಿದೆ ಅಂತ ಕೇಳ್ತಾವ. ಇದನ್ನು ನಾವು ಖಾಸಿ ಎನ್ನೋದಂದ್ರೆ ಬೆಟ್ಟಗಳಲ್ಲಿ ಶಿಲ್ಲಾಂಗ್ ಎನ್ನುವ ಪ್ರದೇಶವಿದೆ. ಶಿಲ್ಲಾಂಗ್ ಎನ್ನುವುದು ಎದರ ಒಂದು ಏನಂದ್ರೆ ಭಾಗದಲ್ಲಿ ಇದೆ ಅಂದ್ರೆ ಖಾಸಿ. ಗಾರೋ ಎನ್ನುವ ಪ್ರದೇಶದೊಳಗೆ ಏನದಂದ್ರೆ ನಾಕ್ರೇಕ್ ಶಿಖರವಿದೆ. ನಾಕ್ರೇಕ್ ಶಿಖರ ಎದರ ಎತ್ತರದ ಶಿಖರ ಅಂದ್ರೆ ಮೇಘಾಲಯ ಪ್ರಸ್ಥಭೂಮಿಯಲ್ಲಿ ಎತ್ತರದ ಶಿಖರ. ಮೇಘಾಲಯನ ಪ್ಲಾಟೋದೊಳಗೆ ಹೈಯೆಸ್ಟ್ ಪೀಕ್ ಯಾವುದು ಅಂತ ಕೇಳಿದ್ರೆ ನಾಕ್ರೇಕ. ಅದು ಎದರದು ಅಂದ್ರೆ ಪಶ್ಚಿಮ ಗಾರೋ ಹಿಲ್ಸ್ಗಳಲ್ಲಿ ಅಂತ ಹೇಳಿ ಬರ್ತದೆ. ನೆಕ್ಸ್ಟ್, ಯಾವ ಬೆಟ್ಟವು ಮೇಘಾಲಯದ ಪ್ರಸ್ಥಭೂಮಿಯ ಭಾಗವಾಗಿದೆ? ಯಾಲಕ್ಕಿ ಬೆಟ್ಟ ಅಂದ್ರೆ ಕಾರ್ಡಮಮ್ ಬೆಟ್ಟಗಳು. ಕಾರ್ಡಮಮ್ ಬೆಟ್ಟಗಳು ಅಂದ್ರೆ ಪಟ್ನಿ ಎಲ್ಲಿಗೆ ಬರಬೇಕು ಅಂದ್ರೆ ಮೈಂಡ್ ಕೇರಳಕ್ಕ. ನೆಕ್ಸ್ಟ್ ಬರೋದು ನೋಡಿ, ನೀಲಗಿರಿ ಬೆಟ್ಟಗಳು ತಮಿಳುನಾಡು, ಜಂತಿಯಾ ಬೆಟ್ಟಗಳು ಮೇಘಾಲಯ. ಹಾಗಾದರೆ ಅಣ್ಣಾಮಲೈ ಬೆಟ್ಟಗಳು ಎಲ್ಲದಾವ ಅಂದ್ರೆ ಕೇರಳ. ಇದರ ಅರ್ಥ ಏನಾಯ್ತು ಅಂದ್ರೆ ಮೇಘಾಲಯದಲ್ಲಿ ಬರುವಂತಂದು ಯಾವುದು ಅಂದ್ರೆ ಜಂತಿ. ಇದು ಹೇಳ. ಕ್ವಶನ್ ನಂಬರ್ 26. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಈ ಪ್ರದೇಶದಲ್ಲಿ ಗ್ರೀನ್ ಟ್ರಿಬ್ಯುನಲ್ ಅವೈಜ್ಞಾನಿಕ ಕಲ್ಲಿದ್ದಲು ಗಣಿಗಾರಿಕೆಯನ್ನು ಇತ್ತೀಚೆಗೆ ಅಲ್ಲಿ ಸ್ಥಗಿತಗೊಳಿಸಲಾಗಿದೆ. ಯಾವ ಪ್ರದೇಶದೊಳಗಂದ್ರ ಜೈತಿಯಾ ಬೆಟ್ಟಗಳಲ್ಲಿ ಸ್ಥಗಿತಗೊಳಿಸಲಾಗಿದೆ. ಇದು ಹೇಳಬೇಕು. ಖಾಸಿ ಬೆಟ್ಟಗಳು ಮೌಸಿನ ರಾಮ ಎಲ್ಲಿ ಬರ್ತದ ಅಂತ ಕೇಳ್ತಾರ. ಖಾಸಿ ಬೆಟ್ಟಗಳು ಉತ್ತರಕ್ಕೆ ಅದಾವ, ಅದರ ದಕ್ಷಿಣಕ್ಕೆ ಮೌಸಿನ ರಾಮ್ ಬರ್ತದೆ. ಇದು ಉತ್ತರ, ಇದು ದಕ್ಷಿಣ. ಖಾಸಿ ಬೆಟ್ಟಗಳ ದಕ್ಷಿಣದ ಭಾಗದಲ್ಲಿ ಮೌಸಿನ್ ರಾಮ್. ಇದು ಪ್ರಪಂಚದಲ್ಲಿ ಹೈಯೆಸ್ಟ್ ಮಳೆ ಪಡಿತವೆ. ಎಲ್ಲಿ ಅದಂದ್ರೆ ಮೇಘಾಲಯ. ಮೌಸಿನ್ ರಾಮ್ ಚಿರಾಪುಂಜಿ ಎರಡೂ ಏನದಂದ್ರ ಹೈಯೆಸ್ಟ್ ಮಳೆ ಪಡಿತವ ಎಲ್ಲಿ ಅಂದ್ರೆ ಮೇಘಾಲಯದೊಳಗೆ. ಈ ಮೌಸಿನ್ ರಾಮ್ ಎದರ ಹತ್ತಿರ ಅದ ಅಂತ ಕೇಳಿದ್ರಂದ್ರೆ ಖಾಸಿ ಬೆಟ್ಟಗಳ ದಕ್ಷಿಣದ ಭಾಗದಲ್ಲಿ. ಏನ್ ಮೌಸಿನ್ ರಾಮ್ ಚಿರಾಪುಂಜಿ ಎರಡು ಇದೇ ಬೆಟ್ಟದ ಪಕ್ಕದ. ಖಾಸಿ ಬೆಟ್ಟಗಳು ಎಲ್ಲಿವೆ? ಮೇಘಾಲಯ. ಹಾಗಾದರೆ ಅಂದ್ರೆ ಇವು ಉಳಿದಿದ್ರ. ಗಿರ್ನಾರ್ ಪರ್ವತಗಳು ಎಲ್ಲಿವೆ ಅಂತ ಕೇಳಿದ್ರೆ ಗುಜರಾತ್ನಾಗ ಹೇಳೋದು. ಗಿರ್ನಾರ್ ಪರ್ವತ ಶ್ರೇಣಿಗಳು ಇರುವುದು ಒಂದು ಕ್ವಶನ್ ಅಲ್ಲ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಏನದಂದ್ರ ಭೂಕಂಪ ಮತ್ತು ಜ್ವಾಲಾಮುಖಿ ಅದು ಬಿಹಾರದ ಎಲ್ಲಿ ಆಗಿದೆ ಅಂತ ಕೇಳಿದ್ರಂದ್ರ ದಾಲ್ಮಾ ಬೆಟ್ಟಗಳಲ್ಲಿ. The first volcanic eruption takes place through at Dalma Hills. ದಾಲ್ಮಾ ಬೆಟ್ಟಗಳಲ್ಲಿ ಭಾರತದಲ್ಲಿಯೇ ಮೊಟ್ಟ ಮೊದಲಿಗೆ ಏನಂದ್ರೆ ಜ್ವಾಲಾಮುಖಿಯ ಉಂಟಾಗಿರುವ ಪ್ಲೇಸ್ ರೀ. ಬಿಹಾರದೊಳಗದ. ಆಂಧ್ರ ಪ್ರದೇಶದೊಳಗೆ ಆರ್ಮಕೊಂಡ್ ಅಂತ ಹೇಳಿ ಬಂತು. ಎತ್ತರದ ಶಿಖರ ಆರ್ಮಕೊಂಡ್. ಮೇಘಾಲಯದಲ್ಲಿ ಇವೆಲ್ಲ ಇರೋದು ಖಾಸಿ, ಗಾರೋ, ಜಂತಿಯಾ. ಖಾಸಿ ಬೆಟ್ಟಗಳ ದಕ್ಷಿಣದ ಇಳಿಜಾರಿನಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಮೌಸಿನ್ ರಾಮ್. ಬೇರೆ ಎಕ್ಸಾಮ್ ಕೇಳಿದ್ರಿ, ಮತ್ತೆ SSC ಎಕ್ಸಾಮ್ ಕೇಳ್ಯಾರ. ಡ್ಯಾಶ್ ದಕ್ಷಿಣದ ಶ್ರೇಣಿಯಲ್ಲಿ ಮೌಸಿನ್ ರಾಮ್ ಪ್ರಪಂಚದಲ್ಲಿಯೇ ಹೆಚ್ಚು ಮಳೆ ಪಡೆಯುತ್ತದೆ. ಖಾಸಿ ಬೆಟ್ಟಗಳಲ್ಲಿ. ಶಿವಾಲಿಕ ಶ್ರೇಣಿಗಳಿಗೆ ಇರುವ ಇನ್ನೊಂದು ಹೆಸರು ಲೋವರ್ ಅಥವಾ ಲೆಸ್ಸರ್ ಹಿಮಾಲಯ. ಶಿವಾಲಿಕ ಎಂದರೆ ಲೆಸ್ಸರ್ ಹಿಮಾಲಯ, ಕೆಳ ಹಿಮಾಲಯ ಅಂತ ಕರೀತಾರೆ. ಇದು ಒಂದು ವರ್ಡ್. ಅರಾವಳಿ ಎನ್ನುವುದು ಭಾರತದ ಆಗ್ನೇಯ ನೈಋತ್ಯ ವಾಯುವ್ಯ ದಿಕ್ಕಿನಲ್ಲಿ ಇದೆ. ವಾಯುವ್ಯ ಭಾರತ ಅಂತ ಹೇಳಬೇಕು. ನೆಕ್ಸ್ಟ್, ನೀಲಗಿರಿ ಎಲ್ಲದಂದ್ರೆ ದಕ್ಷಿಣ ಭಾರತದಲ್ಲಿ ಬರುತ್ತದೆ, ತಮಿಳುನಾಡು. ಶಿಲ್ಲಾಂಗ್ ಎನ್ನುವುದು ಯಾವ ಬೆಟ್ಟಗಳಲ್ಲಿ ಬರುತ್ತದೆ ಅಂತ ಕೇಳ್ತಾರ. ಖಾಸಿ ಬೆಟ್ಟಗಳಲ್ಲಿ ಬರುತ್ತದೆ. ಮಿಖೀರ ಎನ್ನುವ ಬೆಟ್ಟಗಳು ಎಲ್ಲಿ ಬರುತ್ತವೆ? ಅಸ್ಸಾಂ. ಮಿಖೀರ್ ಎನ್ನುವ ಬೆಟ್ಟ ಎಲ್ಲಿ ಅದಾವ ಅಂತ ಕೇಳಿದ್ರು ಅಂದ್ರೆ ಅಸ್ಸಾಂ.
ನೆಕ್ಸ್ಟ್, ಗಾರೋ ಬೆಟ್ಟಗಳು ಭಾರತದ ಈ ರಾಜ್ಯಗಳಲ್ಲಿ ಇದೆ. ಆಂಧ್ರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಕೇಳ್ಯಾರ. ಗಾರೋ ಎನ್ನುವುದು ಎಲ್ಲಿ ಬರ್ತಾವ ಅಂದ್ರೆ ಮೇಘಾಲಯ ರಾಜ್ಯದಲ್ಲಿ ಬರುತ್ತವೆ. ಗಾರೋ ಬೆಟ್ಟಗಳ ಎತ್ತರವಾದ ಶಿಖರ ನಾಕ್ರೇಕ್ ಶಿಖರ, ಇಲ್ಲಿ ರೆಡ್ ಪಾಂಡ ಎನ್ನುವುದು ಕಂಡು ಬರ್ತದೆ. ಅದು ಸಿಕ್ಕಿಂ ರಾಜ್ಯದ ಪ್ರಾಣಿಯಾಗಿದೆ. ನೆಕ್ಸ್ಟ್, ಪ್ರಸ್ಥಭೂಮಿ, ಗಾರೋ ಬೆಟ್ಟ, ಖಾಸಿ ಜಂತಿಯಾ ಇವೆಲ್ಲ ಎಕಡೆ ಬರ್ತಾವ ಅಂತ ಕೇಳ್ತಾರ. ಮೇಘಾಲಯ ರಾಜ್ಯದಲ್ಲಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಎಲ್ಲಿ ಅದ ಅಂದ್ರೆ ಜಾರ್ಖಂಡ್. ಬಾಗೇಲಖಂಡ, ಬುಂದೇಲಖಂಡ ಇವೆಲ್ಲ ಬರ್ತಾವ ಅಂದ್ರೆ ಮಧ್ಯಪ್ರದೇಶ, UP ನಡಬರ್ಕ. ಮಾಳವಾ ಪ್ರಸ್ಥಭೂಮಿ ಎಲ್ಲಿ ಅದ ಅಂದ್ರೆ ಮಧ್ಯಪ್ರದೇಶ. ಗಾರೋ ಬೆಟ್ಟಗಳು ಭಾರತದ ಯಾವ ಭಾಗದಲ್ಲಿ ನೆಲೆಗೊಂಡಿವಿ? ಇದಕ್ಕ ಈಶಾನ್ಯ ಭಾರತ ಅಂತ ಕರಿತೀವಿ. ಇದಕ್ಕೆ ಟಿಕ್ಕಾಕಿ ಬರ್ಬೇಕು. ಇಷ್ಟೆಲ್ಲ ಕ್ವಶನ್ ಓನ್ಲಿ ಪೂರ್ವಾಂಚಲ, ಕಂಪ್ಲೀಟ್ ಜಾಗ್ರಫಿದ ಮ್ಯಾಪ್ ಗೊತ್ತಿರಬೇಕು. ನಾವು ಪ್ರತಿಯೊಂದಕ್ಕೂ ಆನ್ಸರ್ ಮಾಡಬೇಕು ಅಂದ್ರೆ ಮ್ಯಾಪ್ ಕಣ್ಣು ಮುಂದೆ ಬಂದಕ್ರ ಬಹಳ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನಾವು ಮ್ಯಾಪ್ ವರ್ಕ್ ಮಾಡದೇ ಇದ್ದಾಗ ಸ್ವಲ್ಪ ಎಕ್ಸಾಮ್ದೊಳಗೆ ಯಾವ ಬೆಟ್ಟ ಎಲ್ಲಿ ಅದ ಅನ್ನೋದು ಕನ್ಫ್ಯೂಷನ್ ಜಾಸ್ತಿ ಆಗ್ತದೆ. ಎಲ್ಲರಿಗೂ ಧನ್ಯವಾದಗಳು.